ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಈ ವಿಡಿಯೋದಲ್ಲಿ ಆರಿಸ್ಕೊಂಡಿರೋ ಟಾಪಿಕ್ ಅಂದರೆ ಮಹಿಳೆಯರಲ್ಲಿ ಕಬ್ಬಿಣಾಂಶದ ಕೊರತೆ ಅಂದರೆ ಐರನ್ ಡೆಫಿಷಿಯನ್ಸಿ. ಯಾಕೆಂದರೆ ಸಾಮಾನ್ಯವಾಗಿ ಮಹಿಳೆಯರಲ್ಲೇ ಈ ಐರನ್ ಡೆಫಿಷಿಯನ್ಸಿ ಮತ್ತು ಹಿಮೋಗ್ಲೋಬಿನ್ ಕಡಿಮೆ ಇರೋದು ಈ ರೀತಿ ಸಮಸ್ಯೆ ಇರುತ್ತೆ. ಆಮೇಲೆ ಮಹಿಳೆಯರು ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡೋದಿಲ್ಲ, ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಮಹಿಳೆಯರಲ್ಲಿ 60%ಗಿಂತ ಜಾಸ್ತಿ ಜನಕ್ಕೆ ಐರನ್ ಡೆಫಿಷಿಯನ್ಸಿ ಇರುತ್ತೆ, ಐರನ್ ಕಡಿಮೆ ಇರುತ್ತೆ. ಈ ಐರನ್ ನಿಮ್ದು ಏನಕ್ಕೆ ಬೇಕು, ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಏನಕ್ಕೆ ಬೇಕು ಅಂದರೆ ನಮ್ಮ ರಕ್ತದಲ್ಲಿ ಈ ಕೆಂಪು ರಕ್ತ ಕಣಗಳೇನಿರುತ್ತೆ ಅದೇ ನಮ್ಮ ಇಡೀ ದೇಹದಲ್ಲಿ ಆಕ್ಸಿಜನ್ ಮತ್ತು ಗ್ಲೂಕೋಸ್ನ ಒಂದು ಕಡೆಯಿಂದ ಅಂದರೆ ಹಾರ್ಟ್ ಪಂಪ್ ಮಾಡಿದಾಗ ಇಡೀ ದೇಹದಲ್ಲಿ ಗ್ಲೂಕೋಸ್ ಮತ್ತು ಆಕ್ಸಿಜನ್ನ ಸಪ್ಲೈ ಮಾಡೋದೇ ಇದು. ಈ ನಮಗೆ ಹಿಮೋಗ್ಲೋಬಿನ್ ಕಡಿಮೆ ಆದರೆ ನಮ್ಮ ದೇಹದಲ್ಲಿ ಎನರ್ಜಿ ಕಡಿಮೆ ಆಗುತ್ತೆ. ಸೊ ಹೆಣ್ಮಕ್ಳಿಗೆ ಯಾವ್ಯಾವ ರೀತಿ ಸಿಂಪ್ಟಮ್ಸ್ ಕಾಣುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ದೈಹಿಕವಾಗಿ ಏನೇನು ಕಾಣುತ್ತೆ ಅಂದರೆ ಮೇಲ್ನೋಟಕ್ಕೆ ಏನೇನು ಕಾಣುತ್ತೆ ಅಂದರೆ ನೀವು ಬೇಗ ಟಯರ್ಡ್ ಆಗೋದು, ಇನ್ನೊಂದು ಹೇರ್ ಫಾಲ್, ಮತ್ತು ತುಂಬ ಒಡೆದಿರುತ್ತೆ ಯಾವಾಗಲೂ ತುಟಿಗಳು. ನೀವೆಷ್ಟೇ ವ್ಯಾಸ್ಲಿನ್ ಹಚ್ಚಿ ಲಿಪ್ ಬಾಮ್ ಹಚ್ಚಿ, ಚಳಿಗಾಲ ಅಂತ ಇಲ್ಲ, ಬೇಸಿಗೆಗಾಲದಲ್ಲೂ ಕೂಡ ತುಟಿಗಳು ತುಂಬ ಒಣಗಿರುತ್ತೆ. ಇನ್ನೊಂದು ಡಿಸಿನೆಸ್ ಅಂದರೆ ಒಂಥರ ಸುಸ್ತು, ಅಂದರೆ ತಲೆನೋವು ಥರ, ತಲೆ ಗುಯಿ ಅಂತಿರುತ್ತಲ್ಲ ಆ ಥರ. ಆಮೇಲೆ ಪೀರಿಯಡ್ಸ್ ಆದಾಗ ಹೆವಿ ಬ್ಲೀಡಿಂಗ್ ಆಗುತ್ತೆ. ನಿಮ್ಮ ದೇಹ ತಡ್ಕೊಳ್ಳೋದಕ್ಕಿಂತ ಜಾಸ್ತಿ ಹೆವಿ ಬ್ಲೀಡಿಂಗ್ ಆಗಿ ತುಂಬ ಸುಸ್ತಾಗುತ್ತೆ. ಸೊ ಹಾಗಾಗಿ ನೋಡ್ತಾ ಹೋಗೋಣ ಬನ್ನಿ ಯಾವ್ಯಾವ ರೀತಿ ಇರುತ್ತೆ ಇದು ಅಂತ. ಮೊದಲನೇದಾಗಿ ತುಂಬ ಸುಸ್ತು ಅಂತ ಹೇಳಿದ್ನಲ್ಲ, ಅಂದರೆ ನೀವು ಚೆನ್ನಾಗಿ ನಿದ್ರೆ ಮಾಡಿದ್ರೂ ಕೂಡ ನಿಮಗೆ ತುಂಬ ಸುಸ್ತಾದ ಹಾಗೆ ಅನಿಸುತ್ತೆ. ಯಾಕೆಂದರೆ ನಿಮ್ಮಲ್ಲಿ ಕೆಂಪು ರಕ್ತಗಣಗಳು ಕಡಿಮೆ ಇರೋದ್ರಿಂದ ನಿಮ್ಮ ಇಡೀ ದೇಹಕ್ಕೆ ಎನರ್ಜಿ ಸಪ್ಲೈ ತುಂಬ ಕಡಿಮೆ ಇರುತ್ತೆ, ಹಾಗಾಗಿ ನಿಮಗೆ ತುಂಬ ಸುಸ್ತು ಅಂತ ಅನ್ನಿಸ್ತಾ ಇರುತ್ತೆ. ಇನ್ನೊಂದು ಹೇರ್ ಫಾಲ್ ಯಾಕಾಗುತ್ತೆ ಅಂದರೆ ನಮ್ಮ ಹೇರ್ ಯಾವುದರಿಂದ ಆಗಿರುತ್ತೆ ಅಂದರೆ ನಮ್ಮ ಪ್ರೋಟೀನ್ ಮತ್ತು ಈ ಅಂದರೆ ಐರನ್ ಇಂದ ನಾವು ತಿನ್ನೋ ಆಹಾರದಲ್ಲಿನ ಪೋಷಕಾಂಶದಿಂದನೇ ನಮಗೆ ಕೂದಲು, ಚರ್ಮದ ಆರೋಗ್ಯ ಗೊತ್ತಾಗುತ್ತೆ. ಸೊ ತುಂಬ ಐರನ್ ಡೆಫಿಷಿಯನ್ಸಿ ಆದಾಗ ತುಂಬ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಲಕ್ಷಣ ಏನಂದರೆ ಪೇಲ್ ಲಿಪ್ಸ್, ಅಂದರೆ ತುಟಿಗಳು ತುಂಬ ಒಡೆದಿರುತ್ತೆ, ಆಮೇಲೆ ಕೆಂಪಗಿರೋದಿಲ್ಲ, ಅಂದರೆ ಒಂದು ರೀತಿ ಪಿಂಕ್ ಇರೋದಿಲ್ಲ, ಒಂದು ರೀತಿ ಬ್ರೌನಿಶ್ ಆಗಿ ತುಂಬ ಪೇಲಾಗಿರುತ್ತೆ, ಒಡೆದಿರುತ್ತೆ, ಒಣ ಆಗಿರುತ್ತೆ, ನಿಮಗೆ ಅನ್ಕಂಫರ್ಟಬಲ್ ಆಗ್ತಿರುತ್ತೆ ತುಟಿಗಳು. ಆಮೇಲೆ ಇನ್ನೊಂದು ಡಿಸಿನೆಸ್, ಅಂದರೆ ನೀವು ಒಂದು ಸ್ವಲ್ಪ ಕೆಲಸ ಮಾಡಿದ ತಕ್ಷಣ ನಿಮ್ಗೆ ತುಂಬ ಸುಸ್ತಾಗ್ಬಿಡುತ್ತೆ. ಅಂದರೆ ನೀವು ಸಾಮಾನ್ಯವಾಗಿ ಇಷ್ಟು ಕೆಲಸ ಮಾಡ್ತಾ ಇದ್ದೆ ನಾನು, ಆದರೆ ಇತ್ತೀಚೆಗೆ ಮಾಡಲಿಕ್ಕೆ ಆಗಲ್ಲ ಅನ್ನೋ ರೀತಿ ಸುಸ್ತಾಗುತ್ತೆ. ಆಮೇಲೆ ಪೀರಿಯಡ್ಸಲ್ಲಿ ಹೆವಿ ಬ್ಲೀಡಿಂಗ್ ಅಂತ ಹೇಳಿದೆ ಅಲ್ಲ, ಹೆವಿ ಬ್ಲೀಡಿಂಗ್ ಅಂದರೆ ಸಾಮಾನ್ಯವಾಗಿ ಆಗುವುದಕ್ಕಿಂತ ಹೆಚ್ಚು ಬ್ಲೀಡಿಂಗ್ ಆಗೋದು, ಮತ್ತು ಅದರಿಂದ ಇನ್ನೂ ಐರನ್ ಅಂದರೆ ಬ್ಲೀಡಿಂಗ್ ಆಗೋದ್ರಿಂದ ಇನ್ನೂ ನಿಮಗೆ ಕಬ್ಬಿಣಾಂಶ ಕೊರತೆ ಆಗುತ್ತೆ. ಸೊ ಇದನ್ನು ನೀವು ಗಮನ ಕೊಡಬೇಕು, ಯಾಕೆಂದರೆ ನಮ್ಮ ಆರೋಗ್ಯಕ್ಕೆ ಇದು, ಅಂದರೆ ಹೆಣ್ಣು ಮಕ್ಕಳ ಆರೋಗ್ಯಕ್ಕೆ ಈ ಐರನ್ ಯಾವಾಗಲೂ ಬ್ಯಾಲೆನ್ಸ್ ಆಗಿರುತ್ತೆ, ಹಿಮೋಗ್ಲೋಬಿನ್ ಒಳ್ಳೆ ಲೆವೆಲಲ್ಲಿ ಇರಬೇಕು. ಯಾಕಂದರೆ ಹಿಮೋಗ್ಲೋಬಿನ್ ಕಡಿಮೆ ಆದರೆ ಮುಂದೆ ಹೆಣ್ಮಕ್ಳಿಗೆ ಸಂತಾನೋತ್ಪತ್ತಿಗೂ ತುಂಬ ತೊಂದರೆ ಆಗುತ್ತೆ, ಮತ್ತು ಅವರ ಏನು ಆರೋಗ್ಯ ಇದೆ, ಯೂಟ್ರಸ್ನ ಆರೋಗ್ಯಕ್ಕೂ ತುಂಬ ತೊಂದರೆ ಆಗುತ್ತೆ. ಈಗ ಮನೆಯಲ್ಲೇ ಏನು ಮಾಡಬಹುದು ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಹಸಿರು ತರಕಾರಿ, ಹಸಿರು ಸೊಪ್ಪನ್ನು ಚೆನ್ನಾಗಿ ಸೇವಿಸಬೇಕು. ಪಾಲಕ್ ಆಗಿರ್ಬೋದು, ಅಂದರೆ ನುಗ್ಗೆ ಸೊಪ್ಪು, ದಂಟಿನ ಸೊಪ್ಪು, ಮೆಂತ್ಯ ಸೊಪ್ಪು, ಈ ರೀತಿ ಗ್ರೀನ್ ವೆಜಿಟೇಬಲ್ಸ್ನ ಜಾಸ್ತಿ ಸೇವನೆ ಮಾಡಬೇಕು. ಇನ್ನೊಂದು ಟಿಪ್ಸ್ ಏನಂದರೆ ಊಟದಲ್ಲಿ ಏನಂದರೆ ನಿಂಬೆಹಣ್ಣು, ಅಂದರೆ ವಿಟಮಿನ್ ಸಿ ರಿಚ್ ಇರುವಂಥ ಫುಡ್. ಸಾಮಾನ್ಯವಾಗಿ ನೋಡಿ ನಮ್ಮ ಭಾರತೀಯ ಊಟದಲ್ಲಿ ಜೊತೆಗೆ ಒಂದು ಸಣ್ಣ ನಿಂಬೆಹಣ್ಣು ಕೊಟ್ಟಿರ್ತಾರೆ. ಇದೇನಂದರೆ ಅದನ್ನು ದಾಲಲ್ಲಿ ಅಲ್ಲೇ ಹಿಂಡ್ಕೊಂಡ್ಬಿಟ್ಟು ತಿಂತೀವಿ. ಇದೇನಕ್ಕೆ ಅಂದರೆ ನಾವು ವಿಟಮಿನ್ ಸಿ ನಮಗೆ ಡೆಫಿಷಿಯನ್ಸಿ ಇದ್ದರೆ ನಾವು ಎಷ್ಟು ಐರನ್ ರಿಚ್ ಫುಡ್ ತಿಂದ್ರೂ ಅದು ದೇಹದಲ್ಲಿ ಅಬ್ಸಾರ್ಬ್ ಆಗಲ್ಲ. ಹಾಗಾಗಿ ನೀವು ಲೆಮನ್ ಮತ್ತು ವಿಟಮಿನ್ ಸಿ ರಿಚ್ ಇರುವಂಥ ಫುಡ್ಡನ್ನು ನೀವು ಪಾಲಕ್ ಏನು ತೊಗೊಳ್ತಾ ಇರ್ತೀನೋ ಅದ್ರ ಜೊತೆಗೆ ತೊಗೋಬೇಕು. ಆವಾಗ ಆ ಐರನ್ ಏನಿರುತ್ತೆ ಫುಡ್ಡಲ್ಲಿ ಅದು ಅಬ್ಸಾರ್ಬ್ ಆಗುತ್ತೆ. ಇನ್ನೊಂದು, ನಾವು ಯಾವಾಗಲೂ ಏನು ಮಾಡ್ತೀವಿ ಅಂದರೆ ತಿಂಡಿ ಊಟ ಆದ ತಕ್ಷಣ ಟೀ ಕುಡಿಯೋದು, ಕಾಫಿ ಕುಡಿಯೋದು ಮಾಡ್ತೀವಿ. ಇದರಿಂದ ಐರನ್ ಅಬ್ಸಾರ್ಪ್ಷನ್ನು ತುಂಬ ಕಡಿಮೆ ಆಗುತ್ತೆ. ಸೊ 1 hour ಬಿಟ್ಟು ಟೀ ಅಥವಾ ಕಾಫಿ ಕುಡಿಯಿರಿ.
ಇನ್ನೊಂದು ಏನಂದರೆ ಇನ್ನೊಂದು ಟಿಪ್ಸ್ ಏನಂದರೆ ಈ ಎಳ್ಳುಂಡೆ ಇರುತ್ತಲ್ಲ, ಎಳ್ಳು ಮತ್ತು ಬೆಲ್ಲದ್ದು ಮಿಕ್ಸ್ ಆಗಿರೋ ಎಳ್ಳುಂಡೆ, ಇದನ್ನು ಯಾವಾಗಲೂ ಸೇವನೆ ಮಾಡ್ತಾ ಇದ್ರು ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು. ಐರನ್ ಏನಿರುತ್ತೆ ಕಾಣ್ದು ಸ್ವಲ್ಪ ಜಾಸ್ತಿ ಆಗುತ್ತೆ. ಇನ್ನೊಂದು, ನಾವು ಅಡುಗೆ ಮಾಡಬೇಕಾದ್ರೆ ಕಾಸ್ಟ್ ಐರನ್ ಈ ತವಾ ಮತ್ತು ಬಾಣಲೆಗಳೆಲ್ಲ ಕಬ್ಬಿಣದ್ದು ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು. ಆಮೇಲೆ ಹಿಮೋಗ್ಲೋಬಿನ್ ಲೆವೆಲ್ ನೀವೆಲ್ಲರೂ ಒಂದ್ಸತಿ ಟೆಸ್ಟ್ ಮಾಡಿಸ್ಕೊಳ್ಳಿ. ಯಾಕೆಂದರೆ ಇದು 12 to 15 ಇರಲೇಬೇಕು ಎಲ್ಲರಿಗೂ. ಕೆಲವರಿಗೆ ಕಡಿಮೆ ಇರುತ್ತೆ, ಅವರಿಗೆ ತೊಂದರೆ ಆಗುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ಇಷ್ಟೆಲ್ಲ ಟಿಪ್ಸ್ ಫಾಲೋ ಮಾಡಿನೂ ನನಗಿದು ಇನ್ನೂ ತೊಂದರೆ ಆಗ್ತಿದೆ, ಇನ್ನೂ ನನಗೆ ಐರನ್ ಡೆಫಿಷಿಯನ್ಸಿ ಇದೆ ಅಂದರೆ ಡಾಕ್ಟ್ರ್ ಹತ್ರ ಒಂದ್ಸತಿ ಕನ್ಸಲ್ಟ್ ಮಾಡಿ ಅವರು ಯಾವುದಾದ್ರೂ ಸಪ್ಲಿಮೆಂಟ್ಸ್ನ ನಿಮಗೆ ರೆಕಮೆಂಡ್ ಮಾಡ್ತಾರೆ. ಸೊ ಇದಿಷ್ಟು ಐರನ್ ಡೆಫಿಷಿಯನ್ಸಿಯ ಲಕ್ಷಣಗಳು ಹೇಗಿರುತ್ತೆ ಮತ್ತು ಮನೆಯಲ್ಲೇ ಯಾವ ರೀತಿ ಮನೆ ಬಂದು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಟಿಪ್ಸು. ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋ ಯಾವ ಟಾಪಿಕ್ ಮೇಲೆ ಮಾಡ್ಬೋದು ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.